ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಕಾರುಣ್ಯ ರಾಮ್ ಕೂಡ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿರುವ ಬಗ್ಗೆ ನಟಿ ಕಾರುಣ್ಯ ರಾಮ್ ರಿಯಾಕ್ಟ್ ಮಾಡಿದ್ದು, ದರ್ಶನ್ ಸರ್ ತುಂಬಾ ಒಳ್ಳೆ ವ್ಯಕ್ತಿ, ನಿರಪರಾಧಿಯಾಗಿ ಆಚೆ ಬರಲಿ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ತನಿಖೆ ನಡೀತಾ ಇದೆ, ಕಾನೂನಿನ ರೀತಿ ತೀರ್ಮಾನ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ನಮ್ಮ ಜೊತೆ ನಟಿ ಕಾರುಣ್ಯ ರಾಮ್ ಅವರಿದ್ದಾರೆ. ಮೊದಲನೇದಾಗಿ ಮೇಡಮ್, ಈಗ ಪ್ರಸಕ್ತ ವಿದ್ಯಮಾನದಲ್ಲಿ ಎಲ್ಲ ಘಟನೆಯನ್ನು ನೋಡ್ತಾ ಇದ್ದೀರಾ. ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಒಂದು ಪ್ರಸಕ್ತ ಘಟನೆಗಳ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದೇ ನೀವೇ ಹೇಳಿದ್ರಿ ಇವಾಗ ಆರೋಪಿ ಅಂತ. ಸೊ ಅಪರಾಧಿ ಅಲ್ಲ, ಅದನ್ನು ಕೋರ್ಟ್ ಡಿಸೈಡ್ ಮಾಡಬೇಕು. ಸೊ ಏನಾಗಿದೆ, ಇಟ್ ಈಸ್ ಅನ್ಫಾರ್ಚುನೇಟ್ ಆ್ಯಂಡ್ ಬೀಯಿಂಗ್ ಬಿಗ್ ಫ್ಯಾನ್ ಆಫ್ ಡಿ ಬಾಸ್ ಸರ್. ಯಾಕಂದರೆ ಅವ್ರು ನನಗೆ ಗೊತ್ತಿರೋಂಗೆ ತುಂಬ ಒಳ್ಳೆ ವ್ಯಕ್ತಿ ಆ್ಯಂಡ್ ತುಂಬ ಹೆಲ್ಪಿಂಗ್ ನೇಚರ್ ಇದ್ದಾರೆ. ಆ್ಯಂಡ್ ಇವರು ಯಾರು ರೇಣುಕಾಸ್ವಾಮಿ ಅವ್ರಿಗೆ ಏನು ಅದು ಅನ್ಯಾಯ ಆಗಿದೆ, ಡೆಫಿನೆಟ್ಲಿ ಅವ್ರಿಗೂ ಕೂಡ ಜಸ್ಟಿಸ್ ಸಿಗಬೇಕು. ಆ್ಯಂಡ್ ನಮ್ಮ ಇಂಡಿಯನ್ ಜುಡಿಷರಿ ಸಿಸ್ಟಮ್ಮು ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಇದೆ. ಸೊ ನನಗೆ ಅದ್ರ ಮೇಲೆ ತುಂಬ ಭರವಸೆ ಇದೆ. ಸೊ ದೇ ವಿಲ್ ಡೂ ದೇರ್ ವರ್ಕ್ ಪ್ರಾಪರ್ಲಿ ಆ್ಯಂಡ್ ಲೆಟ್ಸ್ ವೆಯ್ಟ್ ಫಾರ್ ದ ರಿಸಲ್ಟ್. ಸೊ ಎಲ್ಲರೂ ವೆಯ್ಟ್ ಮಾಡೋಣ, ನಾವಾಗಲಿ ನೀವಾಗಲಿ ಯಾವುದೇ ಏನು ಸ್ಟೇಟ್ಮೆಂಟ್ ಎಲ್ಲ ಡಿಸ್ಕಷನ್ ಮಾಡೋದ್ರಿಂದ ಸೊ ನೋ ಯೂಸ್ ಎಂಡ್ ಆಫ್ ದ ಡೇ. ಬಿಕಾಸ್ ಪೊಲೀಸ್ ಅಧಿಕಾರಿಗಳೆಲ್ಲ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದರ್ಶನ್ ಸರ್ ಕೂಡ ತುಂಬ ಪೇಷನ್ಸಾಗಿ ಕೋಆಪ್ರೇಟ್ ಮಾಡಿ ಅದಕ್ಕೆ ತನಿಖೆಯಲ್ಲಿ ಅವರು ಕೂಡ ಪ್ರತಿಯೊಂದು ಇದು ಮಾಡ್ತಾರೆ, ನಾವು ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ. ಸೊ ನಮ್ಮೆಲ್ಲರ ಏನು ಆಶಯ ಅಂತಂದರೆ ಅವರು ನಿರಪರಾಧಿಯಾಗಿ ಹೊರಗಡೆ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು. ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ನ ಸ್ಪರ್ಧಿ ಜೊತೆಗೆ ಪವಿತ್ರ ಗೌಡ ಅವರ ಸ್ನೇಹಿತೆಯಾಗಿರುವಂತಹ ನೀತು ವನಜಾಕ್ಷಿ ಕೂಡ ಮಾತನಾಡಿದ್ದಾರೆ. ದರ್ಶನ್ ವಿಚಾರ ತುಂಬ ಬೇಸರ ತಂದಿದೆ, ಅವರು ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ, ಅಪರಾಧಿ ಅಲ್ಲ. ಯಾರು ಕೆಟ್ಟ ಕಮೆಂಟ್ಗಳನ್ನು ಮಾಡಬೇಡಿ. ಪವಿತ್ರ ಕೆಟ್ಟ ಕಮೆಂಟ್ ಬಗ್ಗೆ ಯಾರ ಹತ್ರನಾದರೂ ಹೇಳಬೇಕಿತ್ತು. ಅವರು ಪವನ್ಗೆ ಹೇಳಿದ್ದಾರೆ, ಆದರೆ ಆ ರೀತಿ ಆಗಲಿಕ್ಕೆ ಅದೇ ಪ್ರಮುಖ ಕಾರಣ ಅಂತ ಕೂಡ ನೀತು ವನಜಾಕ್ಷಿಯವರು ಹೇಳಿರುವಂಥದ್ದು. ಒಳ್ಳೆಯದಾಗಿ ಮೇಡಮ್, ಈಗ ಪ್ರಸಕ್ತ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದೀರಾ. ದರ್ಶನ್ ಸರ್ ಕೊಲೆ ಆರೋಪಿಯಾಗಿ ಈಗ ಜೈಲು ಸೇರಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಜೈಲು ಸೇರಿರೋದು ತುಂಬ ಬೇಜಾರಾಗಿದೆ. ಸೊ ಇನ್ನೂ ಅವರು ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಸೊ ಹಾಗಾಗಿ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಈ ಒಂದು ಚಿಕ್ಕ ಒಂದು ಕಮೆಂಟಿಗೆ ಈ ರೀತಿಯಾದಂಥ ಒಂದು ದೊಡ್ಡ ಕೃತ್ಯ ಮಾಡಬಹುದಿತ್ತ? ಒಬ್ಬ ಮಾದರಿ ಆಗಬೇಕಾದಂಥ ಒಬ್ಬ ನಟ ಈ ರೀತಿಯಾದಂಥ ಕೃತ್ಯದಲ್ಲಿ ಭಾಗಿಯಾಗೋದು ಎಷ್ಟರ ಮಟ್ಟಿಗೆ ನಿಮಗೆ ಏನು ಅನಿಸುತ್ತೆ? ಇನ್ನೂ ಅದು ಕನ್ಫರ್ಮೇಷನ್ ಇಲ್ಲ ಆ್ಯಕ್ಚುಲಿ. ಸೊ ಅದ್ರ ಹಿಂದೆ ಯಾರ್ಯಾರಿದ್ದಾರೆ, ಏನೇನಾಗಿದೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ರೇಣುಕಾಸ್ವಾಮಿಯವರು ತಪ್ಪು ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ಬ್ಯಾಡ್ ಕಮೆಂಟ್ಸ್ ಹಾಕಬಾರ್ದು. ಅವರಿಂದ ಈಗ ಅವ್ರ ಫ್ಯಾಮ್ಲಿ, ಅವ್ರ ವೈಫ್ ಆಯಿತು, ತುಂಬ ಜನ ಆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅವ್ರಿಗೆ ಇದು ಸಿಗಬೇಕು, ನ್ಯಾಯ ಸಿಗಬೇಕು. ಸೊ ಆ ನಿಟ್ಟಿನಲ್ಲಿ ಅದು ಯಾರು ಮಾಡಿದ್ದಾರೆ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟು ದೊಡ್ಡವಳಲ್ಲ, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಸೊ ಹಾಗಾಗಿ